ಗಂಗಾ, ಇಂಥ ಬಿರು ಬಿಸಿಲಿನಲ್ಲಿ ಯಾರೂ ತಿರುಗಾಡದ ಸಮಯದಲ್ಲಿ ಎಲ್ಲಿಗೆ ಹೊರಟಿರುವೆ? ಇಲ್ಲ ರೀ, ರಾಟಿಯಲ್ಲಿ ಬಟ್ಟೆ ಕೊಟ್ಟಿದ್ದೆ. ಹೇಗೂ ನೀವು ಕರೆಯೋದಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ತೆಗೆದುಕೊಂಡು ಬರೋಣ ಅಂತ ಹೋಗಿದ್ದೆ. ಹೌದಾ, ಸರಿ. ಏನಾಯ್ತ್ರಿ ನಿಮ್ಮ ರೈತರ ಚಳವಳಿ? ಗೊತ್ತಿದೆಯಲ್ಲ ಗಂಗಾ, ನೋಡುವುದಕ್ಕಷ್ಟೇ, ಬಾಯಿಂದ ಮಾತನಾಡಿದರೆ ಆಗಲಾರದಷ್ಟು ವಿಷಯ ಅದು. ಅಲ್ಲ ರೀ, ದೊಡ್ಡ ದೊಡ್ಡ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಇವರೆಲ್ಲ ಬಂದಿದ್ರು ಅಂತ ಹೇಳ್ತೀರಾ, ಅವರೇನು ಹೇಳಲೇ ಇಲ್ವಾ? ಹೇಳ್ತಾರೆ ಗಂಗಾ, ಯಾವುದು ಹೇಳದಷ್ಟು ಸುಲಭವಲ್ಲ. ಯಾಕಪ್ಪ ಅಂತಂದ್ರ ಕಬ್ಬಿನ ಬೆಳೆಗಾರರು ಒಬ್ಬರೇ ಅಲ್ಲಲ್ಲ, ಎಲ್ಲಾ ತರದ ಬೆಳೆಗಾರರು ಬಂದಿರ್ತಾರೆ. ಹೌದು, ಈಗ ಕಬ್ಬಿಗೆ ಎಷ್ಟು ಬೆಲೆ ಮಾಡಿದೆ ಸರ್ಕಾರ? 1800ರಿಂದ 2000 ಮಾಡಿದ್ದಾರಂತೆ ಗಂಗಾ. ಆ ಬೆಲೆ ಬರೋದ್ರೊಳಗಾಗಿ ನಮ್ಮ ಹೊಲದಲ್ಲಿ ಕಬ್ಬೆ ಖಾಲಿಯಾಗಿರ್ತೈತಿ. ಹೋದ ವರ್ಷ ಬೆಲೆ ಚೆನ್ನಾಗಿತ್ತು. ಈ ವರ್ಷದ ಈ ಬೆಲೆನೇ ನೋಡಿದ್ರೆ ರೈತರಿಗೆ ಆತ್ಮಹತ್ಯೆ ಒಂದೇ ದಾರಿ ಅನಿಸುತ್ತೆ. ನಿನ್ನ ಮಾತು ಕೇಳಿದರೆ ರೈತರಿಗೆ ಧೈರ್ಯ ಹೇಗೆ ಬರ್ತದೆ ಗಂಗಾ? ಈ ವರ್ಷ ಸಿಗದಿದ್ದರೆ ಏನಂತೆ, ಮುಂದಿನ ವರ್ಷವಾದರೂ ಸಿಗುತ್ತೆ ಅನ್ನುವುದು ಬಿಟ್ಟು ಆತ್ಮಹತ್ಯೆ ಅಂದರೆ ಮರಳುವುದಕ್ಕೆ ಕಬ್ಬಲ್ಲವಲ್ಲ ಗಂಗಾ. ನೀವ್ ಹೇಳೋದೇನೋ ಸತ್ಯ ರೀ, ಆದ್ರೆ ಈ ರೈತರಿಗೆ ಹೇಗ್ರಿ ಸಾಲ ತೀರಿಸ್ಬೇಕು? ಅದಕ್ಕಂತೆ ಮುಂದಿನ ವಾರ ಎಲ್ಲಾ ರೈತರು ಸೇರಿ ವಿಧಾನಸೌಧಕ್ಕೆ ಸ್ಟ್ರೈಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಾವ ಬೇಡಿಕೆಗಾಗಿ? ಮಾನ್ಯ ಮುಖ್ಯಮಂತ್ರಿಗಳು ರೈತರ ಸಾಲ ಮನ್ನಾ ಮಾಡ್ತೀನಂತ ಹೇಳಿದ್ದಾರಲ್ಲ, ಅದನ್ನು ಮಾಡುವವರಿಗೆ ಉಪವಾಸ ಸತ್ಯಾಗ್ರಹ ಕುಳಿತರಾಯ್ತು. ನೋಡ್ರಿ, ನೀವು ಯಾವುದಕ್ಕೂ ಮುಂದಾಗಿ ಹೋಗ್ಬೇಡಿ ಸ್ವಾಮಿ. ಯಾಕಂದ್ರೆ ಮೊದಲೇ ಆ ಧರ್ಮರಾಜನ ಕಣ್ಣು ನಿಮ್ಮ ಮೇಲೆ ಇದೆ. ನಾನೇನು ಅವನ ಮನೆಗೆ ಮುತ್ತಿಗೆ ಹಾಕುತ್ತಿಲ್ಲವಲ್ಲ. ನೋಡು ಗಂಗಾ, ತಪ್ಪು ಮಾಡಿದವರು ಯಾರೇ ಆಗಿರಲಿ, ರಾಜಕಾರಣಿಯೇ ಆಗಿರಲಿ, ಶ್ರೀಮಂತರೇ ಆಗಿರಲಿ, ಅವರ ವಿರುದ್ಧವಾಗಿ ಧೈರ್ಯವಾಗಿ ನಿಲ್ಲುತ್ತೇನೆಂದು ನನ್ನನ್ನು ರೈತ ಸಂಘದ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಸರಿ, ಬೆಂಗಳೂರು ಅಂದ್ರೆ ದೊಡ್ಡ ದೊಡ್ಡ ರೌಡಿಗಳು ಇರ್ತಾರೆ. ಟಿವಿಯಲ್ಲಿ ವಾರ್ತೆ ನೋಡಿದ್ರೆ ಸಾಕು, ಕೊಲೆ ಸುಲಿಗೆ ಇದನ್ ಬಿಟ್ರೆ ಬೇರೆ ಏನು ತೋರಿಸೋದೇ ಇಲ್ಲ. ಗಂಗಾ, ನೀನು ಬಹಳ ಪೆದ್ದಿ ಕಣೆ. ನಾನೇನು ಅವರ ಜೊತೆ ಯುದ್ಧ ಮಾಡಲು ಹೋಗುತ್ತಿಲ್ಲವಲ್ಲ. ಅದಲ್ಲದೆ ನಾನೊಬ್ಬನ ಅಲ್ಲದೆ ನನ್ನ ಜೊತೆ ಎಲ್ಲಾ ರೈತರು ಬಂದಿರುತ್ತಾರೆ. ಸರಿ, ಯಾವುದಕ್ಕಾದ್ರೂ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಆಯ್ತು, ಸರಿ. ಅದಿರಲಿ, ಇಲ್ಲೇ ಮಾತನಾಡುವೆಯಾ ಅಥವಾ ಹೊಸದಾಗಿ ಅಳಿಯ ಬಂದಿದ್ದಾನಲ್ಲಂತಾದರೂ ಮನೆಯಲ್ಲಿ ಏನಾದರೂ ಸಿಹಿ ಮಾಡಿದ್ದೀರಾ? ಹೌದಾ, ಬನ್ನಿ. ಹಾಗಾದ್ರೆ ಮನೆಗೆ ಹೋಗಿ ಸಿಹಿ ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿವ್ರಿ. ಈ ರೈತನ ಹೆಂಡತಿಯಾಗಿ ಬೆಂಗಳೂರಿಗೆ ಹೋಗಲು ಅನುಮತಿ ಕೊಟ್ಟಿರುವ ಅಂದ ಮೇಲೆ ಗಂಗಾ, ನಿನ್ನ ಸುಮಧುರವಾದ ಕಂಠದಿಂದನೂ ಸರವರ ಬೀಳಲಿ.
ಗಂಗ್ ತಂಗಿ ಗಂಗಾ ತಂಗಿ ಗಂಗಾ ಎಷ್ಟು ಕರೆದ್ರೆ ಹಾಗೆ ಸುಮ್ಮನೆ ಓದಿಯಲ್ಲಮ್ಮ. ಬಟ್ಟೆ ತೆಗೆದುಕೊಳ್ಳಿಕ್ಕೆ ಹಣ ಬೇಕಂದಲ್ಲಮ್ಮ, ತೆಗೆದುಕೋಮ್ಮ ಈ 2,000 ರೂಪಾಯಿ ಹಣವನ್ನು. ನನ್ನ ಸ್ಕಾಲರ್ಶಿಪ್ ಬಂದಿತ್ತಲ್ಲಮ್ಮ, ಆ ಹಣ ನಮ್ಮ ತೆಗೆದುಕೋ ಅಮ್ಮ. ಓಹೋ, ಈಗ ಬಂದ್ರಿ ಅಮ್ಮವ. ಮಾವ ಯಾರ್ ಗಂಗಾ ಇವನು? ರೀ, ಇವರು ನಮ್ಮ ಅಣ್ಣ. ಮನೆಯಲ್ಲಿ ನೀವು ನೋಡೇ ಇಲ್ವಾ? ನಿನ್ನನ್ನ ನೋಡ್ಲಿಕ್ಕೆ ಬಂದಾಗ ಮನೆಯಲ್ಲಿ ಮಾವ ಒಬ್ಬನೇ ಇದ್ದದ್ದು. ಇರುವ ಒಬ್ಬ ಅಣ್ಣನ ಕೂಡ ದೇವರು ಕಿತ್ಕೊಂಡನಂತೆ ಹೇಳಿದ್ದರು. ಈಗ ಎಲ್ಲಿಂದ ಬಂದ ನಿನ್ನಣ್ಣ? ನೋಡು ಮಾವ, ನಾನು ಅಕ್ಕ ತಂಗಿಯರನ್ನ ಕಳೆದುಕೊಂಡ ದುರ್ದೈವಿ. ನನ್ನ ಒಡ ಹುಟ್ಟಿದ ಬಳಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿರುವೆನೋ ನನ್ನ ತಂಗಿ ಗಂಗಾಳನ್ನು. ಹೌದು ರೀ, ನಮ್ಮ ಮದುವೆಯಲ್ಲಿ ಅಪ್ಪನಿಗೆ ತಿರುಗಾಡೋಕ್ಕಾಗ್ಲಿಲ್ವಲ್ಲ, ಹಾಗಾಗಿ ಈ ನಮ್ಮ ಅಣ್ಣನೇ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನ ಮದುವೆ ಮಾಡಿದ್ದಾನೆ ರೀ. ಮುಚ್ಚು ಬಾಯ್! ಯಾವನು ನೀನು ಅಣ್ಣ? ತಂದೆ ತಾಯಿ ತೀರದ ಮೇಲೆ ಸ್ವಂತ ಅಣ್ಣ ತಮ್ಮಂದಿರ ದೂರವಾಗುವಾಗ ಯಾವನ್ಲೇ ನಿನ್ನ ಅಣ್ಣ? ನಿನ್ನಂತವಳಿರೋದ್ರಿಂದಲೇ ಸಮಾಜ ಹಾಳಾಗಿ ಹೋಗಿದ್ದು. ಅದೇನೋ ಅಂತಾರಲ್ಲ, ಗಂಡು ಮಕ್ಕಳಿಲ್ಲದ ಮನೆಯಲ್ಲ, ಗಂಡನಿಲ್ಲದ ಬಾಳಲ್ಲ ಎಂದು. ನನಗೂ ಸಾಕಷ್ಟು ಜನ ಹೇಳಿದ್ದರು. ನಿನ್ನ ಮೇಲೆ ವಿಶ್ವಾಸವಿಟ್ಟು ಮದುವೆ ಮಾಡಿಕೊಂಡಿದ್ದಕ್ಕೆ ನಾನು ಈಗಲೇ ನೋಡಬೇಕಾಯಿತು. ಆ ತಿಳಿಯುವುದಿಲ್ಲವೇ ಆ ಮುದಿಗೂಬೆ ನನ್ನ ಮಗನಿಗೆ, ನಿನ್ನ ತಂದೆಗೆ? ಅಯ್ಯೋ ದೇವ್ರೆ, ಏನ್ರಿ, ನಾನು ಎಂಥವಳು ಅಂತ ನಿಮಗೆ ಗೊತ್ತಿದ್ರು ನಿಮ್ಮ ಬಾಯಿಂದ ಇಂಥ ಮಾತುಗಳ? ಅದೇ ನಮ್ಮ ತಂದೆ ಅಂತವರಲ್ಲ ರೀ. ತನ್ನ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾನೆ ಎಂಬುದಕ್ಕೆ ಈ ಮಾತೇ ಸಾಕ್ಷಿ ರೀ. ಅಳಬೇಡ ತಂಗಿ, ಅಳಬೇಡ. ನೀನು ಹಾಲಿನಂತ ಅಮೃತದಂತವಳಿದ್ದವಳು, ಸೀತಾಮಾತೆ ಅಂತ ಪವಿತ್ರವಾಗಿದ್ದಗಳು. ನೋಡು ಮಾವ, ಈ ನಿನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ. ಈ ವಿಷಯ ನಮ್ಮ ಚಿಕ್ಕಪ್ಪನಿಗೆ ಏನಾದರೂ ಗೊತ್ತಾದರೆ ಅವನು ಬದುಕುವುದಿಲ್ಲ. ಈ ರೀತಿ ಮಾತನಾಡಬೇಡ ಮಾವ ನನ್ನ ತಂಗಿಗೆ. ಯಾವನೋ ಬಿಕಾರಿ ಸಂಬಂಧ ಇರೋದವನು ಕೂಡ ನನ್ನ ಕಾಲಿಗೆ ಬೀಳುವಂತಾಯ್ತು. ಛೇ, ಸರಿ ಆಚೆ. ಅಣ್ಣ ತಂಗಿ ನಾಟಕ ನನಗೆ ಬೇಕಾಗಿಲ್ಲ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ನನಗೆ ಮಾವ ಅಂತಂದರೆ ಅದು ಬೇರೆ ಆಗುತ್ತದೆ. ನಿನ್ನ ತಂಗಿ ಚೆನ್ನಾಗಿರಬೇಕಂದರೆ ನಿನ್ನ ತಂಗಿಗೆ ನಿನ್ನ ಮುಖ ಕೂಡ ತೋರಿಸ್ಕೂಡದು, ಮನೆಯ ಹೊಚ್ಚಿಲು ಕೂಡ ತುಳಿಬಾರದು. ಆಯ್ತು, ಸರಿ ಮಾವ. ನನ್ನ ತಂಗಿ ಸುಖವಾಗಿ ಇರುತ್ತಾಳೆಂದರೆ ನಾನು ಸಾಯಲು ಕೂಡ ಸಿದ್ಧನಿದ್ದೇನೆ. ನನ್ನ ಒಡ ಹುಟ್ಟಿದ ತಂಗಿಯಾಗಿದ್ದರೆ ನಾನು ನೋಡಿಕೊಳ್ಳುತ್ತಿರಲಿಲ್ಲವೇ? ತಂಗಿ ಎನ್ನುವುದನ್ನು ಮರೆತು ನನ್ನ ಕಾಮದ ಕಣ್ಣುಗಳನ್ನು ಹಾಕಿದರೆ ಆ ಕಟುಕರ ಕೈಯಿಂದ ಕಾಪಾಡುತ್ತಿರಲಿಲ್ಲವೇ? ಯಾಕ ತಂದೆ ನನಗೆ ಇಷ್ಟೊಂದು ಕಷ್ಟಗಳನ್ನು ಕೊಡುವೆಯಲ್ಲ? ದಾರಿಯಲ್ಲಿ ನಿಂತರೆ ಉಳಿದ ಮಾನ ಕೂಡ ಹಾಳಾಗಿ ಹೋಗುತ್ತದೆ. ಬರುವೆಯಾ ಅಥವಾ ನಾ ಕಟ್ಟಿರ್ತಕ್ಕಂಥ ತಾಳಿ ಕೊಡುವೆಯಾ? ನೋಡಿ, ದಯವಿಟ್ಟು ಇಂಥ ಮಾತುಗಳನ್ನು ಮಾತಾಡಬೇಡಿ ನೀವು. ನಾನು ಸತ್ಯದಿಂದ ಸತ್ರು ಕೂಡ ನನ್ನ ಗಂಡನ ಮನೆಯಲ್ಲೇ ಸಾಯ್ತೀನಿ ಹೊರತು ನನ್ನ ತವರು ಮನೆಯಲ್ಲಿ ನಾನು ಇರೋದಿಲ್ಲ. ಅಣ್ಣ, ಅಪ್ಪನಿಗೆ ಹೇಳ್ಬಿಡಣ್ಣ, ನಾನು ಹೋಗಿ ಬರ್ತೀನಿ. ಹೋಗಿ ಬಾ. ನಾನು ಬೆಂಗಳೂರಿಗೆ ಹೋದಾಗ ಈ ರೀತಿ ಏನಾದರೂ ನಡೆದರೆ ಅದು ಬೇರೆಯಾಗುತ್ತದೆ. ಎಚ್ಚರವಿರಲಿ. ನಡೆ, ಹೋಗೋಣ. ಅಕ್ಕ ಕೇಳಿ ಅಕ್ಕ, ನನ್ನ ಮುದ್ದು ಅಕ್ಕ. ಏ ತಂದೆ ವೀರಭದ್ರೇಶ್ವರ, ಬದುಕಿಸಿ ಇಷ್ಟೊಂದು ಕಷ್ಟ ಕೊಡುವುದಕ್ಕಿಂತ ಒಂದೇ ಒಂದು ಸಾರಿ ಸಾಯಿಸಿದರೆ ಎಷ್ಟೋ ಚೆನ್ನಾಗಿರುತ್ತೆ. ಅಕ್ಕ ತಂಗಿಯರನ್ನ ಕಳೆದುಕೊಂಡ
ಕಣ್ಣ ಮುಂದೆ ಪರಸ್ತ್ರೀಯರ ಮೇಲೆ ಅತ್ಯಾಚಾರ ನಡೆದರೆ ಹೇಗೆ ಸುಮ್ಮನಿರಬೇಕಪ್ಪ ತಂದೆ? ಬಡವರ ಬಾಳನ್ನು ಹಾಳು ಮಾಡುವ ಆ ಕಟುಕರನ್ನು ಕೊಲೆ ಮಾಡುವುದನ್ನು ಬಿಟ್ಟು ಕಣ್ಣು ಮುಚ್ಚಿ ಕುಳಿತುಕೊಂಡಿರಿ ಅಲ್ವಾ? ಇದು ನಿನ್ನಂತೆ ನಾನು ಕಣ್ಣು ಮುಚ್ಚಿ ಕುಳಿತುಕೊಂಡರೆ ಇದು ಸರಿನಾ? ಈ ರೀತಿ ಕಾಡುವುದು ನೀನು ಸರಿನಾ? ನೀನು ದೇವರಲ್ಲ, ನೀನು ದೇವರಲ್ಲ. ಕಟುಕ ಕಟುಕ ಕಟುಕ. ಅಪರಾಧಿಯಾರು ಶಿವನು ಬಲ್ಲ ಬಿಜಾಪುರ ಹುಡುಗಿ ಬಂದಿನಿ ಹಾರಿ ಛೇ ಗಂಡಸರ ಬಾಳೆ ಕುಂಚಿ ಅನ್ನಾಗ ತೊಳೆದಂಗ ಆತ್ ನೋಡ್ರಿ ಅಂತೀನಿ. ನಮ್ಮ ಅವನ ಮಗಳು ಸುಬ್ಬಿ ರಾಟಿ ಕೊಡ್ಸಿರ ಮಾಮ ನಿನ್ನ ಮದುವೆ ಮಾಡ್ಕೊಂತಂತ ಹೇಳಿ ಕ್ಯಾಸಿ ಓದಕ್ಕೆ ನಾಪತ್ತಿನ ಆಗ್ಯಾಡ್ರಿ. ಬರ್ಲಿ ನೋಡಿ ಆತ ಹಿತಲಕ ಕರಿಬೇಡ ಮಾಮ ಬಲು ನಾಚಿಕೆ ಅಕ್ಕೈತಿ ಅಪ್ಪಿಕೊಂಡ ನಿಲ್ಲಬೇಡ ಮಾಮ ಎದೆಯಾಗರೆ ಅಕ್ಕೈತಿ ಗಡ 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 ಅಡಿಗಿಸಿ ಒಡಿ ನಿನ್ನ ದಡ ಕಮಲ ಮರವೀಚಿರ ಚಂದ್ರೀಡ ಲಿಂಗ ಈ ಸೌಂದರ್ಯಾಗದ ಬಳ್ಳಿದ ಗಂಗ ಹುಟ್ಟಿಗೆ ಸುನಿಯಚ್ಚಿ ಮಾಡಿನ ವೆಲ್ಲಿಂಗ ತಟಕೋ ತಡಕಬೇಕು ಆಮೇಲೆ ಹಿಡಕಬೇಕು ಮೊದಲು ಮಕ್ಕಳಾಗಬೇಕು ಟಮಾಟಿ ಕೆಂಪ ಕೆಂಪ ಹುಡುಗ ಹೊಡಿ ಬರುವಂತ ಪಂಪ ಟಮಾಟಿ ಕೆಂಪ ಕೆಂಪ ಹುಡುಗ ಹೊಡಿ ಬರುವಂತ ಪಂಪ ಗುಡಿನೆಲೆ ಗೋಪುರ ಬಡದಂಗ ಎದಿರಲೆ ನೀ ಬಂದ ಕೊಡದಂಗ ರವಿಯಾಗದೈತಿ ನೆನಪಾಗದೈತಿ ಗೊತ್ತಿಲ್ಲದ ಊರಿಗೆ ನೀ ಹೋಗದಿರಿ ನಾಳಿಗೆ ಯಾರಿಗೆ ಯಾರಿಲ್ಲ ಬಿಸಿನಾಗಿ ಸಿಗಿಲ್ಲ ಯಾರಿಗೆ ಯಾರಿಲ್ಲ ಬಿಸಿನಾಗಿ ಸಿಗಿಲ್ಲ ಎಲ್ಲದನ ನನ್ನ ಹಲ್ಕಟ್ಲವ್ವರ ಅವನು ಸಲುವಿಗೆ ಚಾಲು ಇಟ್ಟು 6 ನಂಬರ ಎಲ್ಲದನ ನನ್ನ ಹಲ್ಕಟ್ಲವ್ವರ ಅವನು ಸಲುವಿಗೆ ಚಾಲು ಇಟ್ಟು 6 ನಂಬರ ಊರಣ ಮಂದಿಗೆ ಹೇಳ್ಕೊತ ತಿರುಗಿ ನೀವನಲ್ಲವ್ವರ ಊರಣ ಮಂದಿಗೆ ಹೇಳ್ಕೊತ ತಿರುಗಿ ನೀವನಲ್ಲವ್ವರ ನನ್ನ ಬೆಟ್ಟ ಬ್ಯಾರತಕ್ಕಿಗೆ ಹತ್ತೇನ ಬೆಣ್ಣ ಎಲ್ಲದನ ನನ್ನ ಹಲ್ಕಟ್ಲವ್ವರ ಯಾಕೆ ಬರಲಿಲ್ಲ ಸೇವಂತಿ ನಿನ್ನೆ ರಾಟಿ ಕೂಲಿಗೆ ನಿನ್ನೆ ರಾತ್ರಿ ನಮ್ಮ ಮನ್ಯಾಗ ಕರೆಂಟ್ ಹೋಗಿದ್ದವ ಎಲ್ಲಿ ಬರ್ಬೇಕು ಎಲ್ಲರ ನಿಂದು ಯಾವ ನಾಯಿ ಗಂಟು ಬಿದ್ರಿ ಏನ್ ಮಾಡ್ಬೇಕಂತ ಮನ್ಯಾಗ ಕುಂತೀನಿ ನೋಡ್ರಿ ಟೀಚರ್. ಅಯ್ಯೋ ಸುಬ್ಬಮ್ಮಮ್ಮ ನೀನು ಹೌದು ನಾನ ನಿಮ್ಮ ಸುಬ್ಬು ಮಾವ ಅಲ್ಲಿ ನಂಗ ರಾಟಿ ತೊಂಬಂಗ್ ಕೂಡ ಮಾವ ಎಲ್ಲಿ ಹೋಗಲ್ಲ ಮನ್ಯಾಗ ಇರ್ತೀನಿ ಅಂತ ಹೇಳಿ ಕ್ಯಾಸಿ ಆ ಗುಂಡನ್ ಜೊತೆ ಬೆನ್ನ ಹತ್ತಿಲ್ಲ ನಮ್ಮ ನಾಚಿ ಐತೆ ನಿನಗ. ಅಯ್ಯಯ್ಯಯ್ಯಯ್ಯ ಗೊತ್ತಿಲ್ಲದ ಇರ್ತೈತೆ ಮಾಮ ನಿನ್ನ ಚಿಂತ್ಯಾಗ ಚೂಜಿ ಬಟ್ಟಿಗೆ ಚುಚ್ಚು ಬಿಟ್ಟು ಕೈಗೆ ಚುಚ್ಕೊಂಡ್ಬಿಟ್ಟಿನಿ ಅದಕ್ಕ ಅಂದಿಲ್ಲಪ್ಪ ನಿನ್ ರಾತ್ರಿ ಮಕ್ಕೊಂದಾಗಕ್ಕೆ ನಮ್ಮ ಆರನ್ ಜನ್ಮ ಬಂದು ಕನಸು ಬೀಳ್ತ ನಿನಗಂತಂದ ನಿನ್ನ ಹುಡುಗಿ ರಾಟಿ ಹುಲಿ ಮುಂದೆ ಕೈಗೆ ಚುಚ್ಕೊಂಡಾಳ ಅಂತಂದು 3 ಗುಳಿಗೆ ತೊಂಬಂದಿ ದೊಡ್ಡಮನ ಅಂಗಡಿಗೆ ಹೋದೆ ಅವನು ಬಂದ ಮಾಡಿದ್ದ ಅದಕ್ಕೆ ಹೋಗಿ ನಮ್ಮ ಹಡಪದ ನಮ್ಮ ಗೋಪಾಲನ ಕಡೆಗೆ ಹೋಗಿ ಗುಳಿಗೆ ಸುಮ್ಮಂದು 3 ಗುಳಿಗೆ ಕೊಟ್ಟಿ ನೋಡು 3 ಗುಳಿಗೆನ ಆಗಲಿ 3 ರಾತ್ರಿ 1 2 ಹಗ್ಲಿ ರಾತ್ರಿ ತಗೊಂಡ್ರೆ ನಡೀತೈತೇನು ಮತ್ತೆ ನೀವು ಒಳ್ಳೆ ಮುಳ್ಳೆ ಉಲ್ಟಾ ಪಲ್ಟಾ ಮಾತಾಡಿದ ವಾಂತಿ ಬರಂಗ್ ಮಾಡ್ತೀನಿ ನಾನು. ಏ ನೀ ಹೆಂಗೈತಿ ಹಂಗ ತಗೋತೀನಿ ಯಾಕಂದ್ರೆ ನಮ್ಮಪ್ಪ ನನ್ನ ಮ್ಯಾಗ ಭಾಳ ಸಂಶಯ ಮಾಡತ್ತಾನ. ಆಯ್ತಳ
ಮತ್ತೇನ್ರ ಮುಂದೆ ಸುದ್ದಿ ಏನಂತೀಯ ನಿಮ್ಮ ಅಪ್ಪಂತೂ ನಮ್ಮನ್ನಂತೂ ಬಿಡವಲ್ಲ ಹಾ ಮತ್ ಮುಂದೆ ಏನ್ರ ಲಗ್ನ ಪಗ್ನ ಮಾಡ್ಕೊ ವಿಚಾರ ಏನ್ರ ಇತ್ತೇನ ನಿನ್ನ ಬಿಟ್ಟು ಯಾರು ನೋಡ್ಲಿ ಅಮ್ಮಮ್ಮ ನೀನು ನನ್ನ ಎದೆಯಾಗ ಕುಂತಿ ನಿನ್ನ ಬಿಟ್ಟು ಯಾರು ನೋಡ್ಲಿ ಸೂಜಿ ಅದು ರಾಟೆ ಅದನ್ನು ಗೊತ್ತಾಗವಲ್ಲ ನನಗಂಕರ ಈಗ ಅದ ಹುರುಪ್ನಾಗ ಹೋದ್ ಬಿಡುವಂದ ರೆಡಿನಾ ನೀ ಹೆಂಗೈತಿ ಹಂಗ ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನವ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ನರತಿ ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನವ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರಲಿ ಈ ಜೀವನ ಹೆಂಗ ಕಳೆದಿ ನನ್ನ ಮರೆತು ನೀ ಹೆಂಗ ಇರಲಿ ಈ ಜೀವನ ಹೆಂಗ ಕಳೆದಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೇರಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೇರಿ ನನ್ನ ಹೃದಯದ ಬಲದ ಆಹರಣವೇ ನೀನೆ ಗೆಳತಿ ನನ್ನ ಹೃದಯದ ಬಲದ ಆಹರಣವೇ ನೀನೆ ಗೆಳತಿ ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನವ ಪ್ರೀತಿ ನನ್ನ ಮರೆತು ನೀ ಹೆಂಗ ಗೆಳತಿ ಈ ಜೀವನ ಹೆಂಗ ಕಳೆದಿ ನನ್ನ ಮರೆತು ನೀ ಹೆಂಗ ಗೆಳತಿ ಈ ಜೀವನ ಹೆಂಗ ಕಳೆದಿ ಏ ಅಲ್ವ ನಾಟಕ ಮಾಡಮ್ ಬೇಡ ಅಲ್ಲ ಒಂದ್ ಸ್ವಲ್ಪ ನಿಂದಕ್ಕೆ ಬಂದಿಲ್ಲ ಮಾಡಕ್ ಬಂದಿವಲ್ಲ ಏ ನಿಮ್ಮ ಮಣ್ಣಿಂದ ನಮ್ಮ ಎಷ್ಟು ಮಾಡ್ತೀರ ಸುಬ್ಬಿ ಹೋಗಮ್ಮ ಹಾ ಬರ್ರಿ ದೇವ ಅಪ್ಪನಿಗೆ ವಿಷಯ ಗೊತ್ತಾಗಿದೆಯೋ ಏನೋ ನನಗೆ ಯಾಕೋ ಬೆಕ್ಕಿಡ್ದಂತಾಗ್ತಾ ಇದೆ ಅಪ್ಪ ಅಣ್ಣ ನನ್ನನ್ನು ನೆನೆಸ್ಕೊಳ್ತಾ ಇದ್ದಾರೋ ಏನೋ ತಂದೆ ಮಾತನ್ನ ಕೇಳಿ ನಾನು ತೊಡಗ್ಬಿಟ್ಟೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ದೇವ್ರೆ ನಾನು ಯಾವ ತಪ್ಪು ಮಾಡಿರುವೆ ಅಂತ ನನಗೆ ಇದು ಶಿಕ್ಷೆಯನ್ನು ಕೊಟ್ಟಿರುವೆ ನೀನು ಇವಳು ಅಳುವುದನ್ನು ನೋಡಿದರೆ ಗರತಿ ಗಂಗಾಳ ಬಾಳು ಹಳಿ ತಪ್ಪಿದೆ. ನಿಲ್ಲು ಗಂಗಾ, ಏಕೆ ದೇವರಿಗೆ ಹೊರಟಿರುವೆ ಗಂಡನನ್ನು ಕೇಳುವುದಕ್ಕೆ? ಗಂಡ ಬಿಟ್ಟಿದ್ದಾನೆ ಅಂತ ಯಾರು ಹೇಳಿದ್ರು ಬಂಡ? ನನ್ನ ಗಂಡನಿಂದಲೇ ನಿನ್ನ ರುಂಡ ತೆಗಿಸ್ಬೇಕಾಗುತ್ತೆ, ಬಲು ಎಚ್ಚರ. ರುಂಡ ಎಂದರೆ ಉಂಡು ಆಡುವ ಹುಡುಗರ ಕೈಯಲ್ಲಿರುವ ಚೆಂಡೆಂದೆಂದು ತಿಳಿಯ ಗಂಗಾ. ದೇವರಿಗೂ ಹೋಗಿ ಕೇಳುವುದು ಗಂಡನನ್ನು. ಗಂಡ ಬಿಟ್ಟರಲ್ಲ ಕೇಳುವುದು ದೇವರನ್ನಲ್ಲ, ನಮ್ಮಂತ ಮೆಂಡರನ್ನು. ಈಗರಾದ್ರೂ ತಿಳಿಯುತ್ತೆ ಬಾ.
ಮಹಿಳೆಯನ್ನು ಭಾಂಡ ನನ್ನ ಮಗನೇ. ಏನಂದಲೇ ಮಗನ ನಿನ್ನ ಏ ಮಗನ, ನನ್ನ ಧೈರ್ಯವನ್ನು ನೋಡದೆ ಅಡ್ಡ ದಾರಿಯಲ್ಲಿ ಬರುತ್ತೀಯ ಮಗನೇ? ಲೇ ಕರ್ಮಗೇಡಿ ನನ್ನ ಮಗನ, ಗುಂಡರಿಗೆ ಗುಂಡ, ಕೈ ಎತ್ತಿದರೆ ಕೆಂಡ, ಮಾತನಾಡಿದರೆ ಮೆಂಡ. ಏನು ಮೆಂಡ? ಗಂಡರಿಗೆ ಗಂಡ, ಈ ಪಂಡ ಪ್ರಚಂಡ. ಮೆಂಡ ಮೆಂಡ ನನಗ ಅಥವಾ ಅವಳಿಗ? ಲೇ ನನ್ನಂತ ಹೆಣ್ಣಿನ ಮುಂದೆ ಬಿದ್ದು ಹೆಣ್ಗಾಡ್ಬೇಡ ನೀನು. ಎಲ್ಲ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕುತ್ತಾ ಹೋದ್ರೆ ಈ ಪ್ರಪಂಚವೇ ಉಳಿತಾ ಇರಲಿಲ್ಲ. ಲೇ ಕರ್ಮ, ಈ ಪ್ರತಾಪನ ಕೈಯಲ್ಲಿ ಸಿಕ್ಕು ನುಚ್ಚು ನಿರೆದ್ದು ಹೋಗಬೇಡ. ಈ ಕೀಚಕನ ಕೈಯಲ್ಲಿ ಸುಮ್ಮನೆ ಹೊರಟು ಹೋಗಿ ನಿನ್ನ ಪ್ರಾಣವನ್ನು ಉಳಿಸಿಕೋ. ಲೇ ಪ್ರತಾಪ್, ಹೆತ್ತ ತಾಯಿಗಾದರೂ ಎಂದಾದರೂ ಅಮ್ಮ ಎಂದಿರುವುದು ನೆನಪಿದೆಯವ? ನಿನಗೆ ನೋಡಲು ಹೈಟು ಪರ್ಸನಾಲಿಟಿ ಇದೆ ಅಂದ್ರೆ ನನ್ನ ಮೇಲೆ ನಿನ್ನ ದಿಮಾಕ ತೋರಿಸಲೇ ಬರುವ ಮಗನೇ. ತಾಕತ್ತಿರುವುದು ಪರ್ಸನಾಲಿಟಿ ಅಲ್ಲಲೇ ಕರ್ಮರಾಜ್, ಈ ಎದೆ ಗುಂಡಿಗೆಯಲ್ಲಿರಬೇಕು. ನಾನೇ ಜಮೀನ್ದಾರ್ ಅಂತ ಹೇಳಿಕೊಳ್ತುವ ಬೇಕಾರಿ ನನ್ನ ಮಗನೇ. ಮಾತಿಗೆ ಮಾತು ಬೆಳೆಸುವುದು ಗೊತ್ತಿಲ್ಲ ಈ ಪ್ರತಾಪನಿಗೆ. ಮಾತಿಗೆ ಮತ್ತೆ ಹತ್ತೋದು ಮಾತ್ರ ಗೊತ್ತು ಈ ಪ್ರತಾಪನಿಗೆ. ಅಡ್ಡ ಬಂದರೆ ಬರೇ ಮುಟ್ಟಿದ್ರೆ ಬಿಟ್ಟವನ್ನೆಲ್ಲ ಈ ಪ್ರತಾಪ್. ಇನ್ನ ಮಾತೆತ್ತಿರ ನಿನ್ನನ್ನು ಬಿಟ್ಟೇನಾ? ನಿನ್ನ ಸಾವು ನನ್ನ ಕೈಯಲ್ಲಿ ಮಗನೇ, ಬರೆದಿಟ್ಟುಕೋ. हाथ लगाए को मारे का तू ಕರ್ಮದ ಕಂಡಮದ ಕಂಡವರ ಕಾಮಿನ ಮೇಲೆ ಕಣ್ಣು ಹಾಕಿದ ಕರ್ಮಗೇಡಿ ನನ್ನ ಮಗನ. ಹಟ್ಟಿ ಹಾರೋ ಶಕ್ತಿ ಇಲ್ಲ ನಿನಗೆ, ಬೆಟ್ಟ ಹಾರೋ ಪ್ರಯತ್ನ ಮಾಡಬೇಡ ಮಗನ, ಹುಷಾರ್ ಬರುತ್ತೇನೆ. ತಂದೆ ತಾಯಿಯನ್ನು ಕಳೆದುಕೊಂಡು ಗೂಳಿಯಂತೆ ಬೆಳೆದವನಿಗೆ ಸಾವಿನ ಭಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಇವನಿಗೆ ಸಾವಿನ ಭಯ ತೋರಿಸಲೇಬೇಕು. ಇವತ್ತು ಯಾರು ಕೂಲಿಯವರು ಇಲ್ಲ ಅಂತ ಕಾಣುತ್ತದೆ. ಓಹೋ, ಇಲ್ಲಿ ಯಾರೋ ಇರ್ಬೋದು. ಹಲೋ ಮಿಸ್ಟರ್ ಕೂಲಿಯವರೇ. ಯಾರು? ಹೇ ಸೂರ್ಯ, ನೀನಾ? ಹೇಗಿದ್ದೀಯಾ? ನಾನು ಯಾರನ್ನೋ ಮಾಡಿಬಿಟ್ಟಿದ್ದೆ. ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನನ್ನ ಹೆಸರು ನಿಮಗೆ? ಸೂರ್ಯ, ಇಷ್ಟು ಬೇಗ ನನ್ನನ್ನು ಮರ್ತ್ಬಿಟ್ರಾ ನೀವು? ನಾವಿಬ್ರು ಒಂದೇ ಕಾಲೇಜಿನಲ್ಲಿ ಓದಿದ್ದೇವೆ, ಆದರೆ ಇಷ್ಟು ಬೇಗ ನನ್ನನ್ನು ಮರ್ತ್ರಾ ನೀವು? ನಾನು ಸುಮಾ ಅಲ್ಲವೇ? ಹೋ ಸಾರಿ ಸುಮಾ ಅಲ್ವಾ? ನೋಡಿ, ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಇಂಟರ್ವ್ಯೂನಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ, ನನಗೆ ಹ್ಯಾಪಿ. ಆದರೆ ನೀವು ಯಾವ ಪ್ಲೇಸ್ ಕೊಟ್ಟಿರುವಿರಿ? ಇನ್ನೂ ಇಲ್ಲ ಸುಮಾ, ಇಲೆಕ್ಷನ್ ಬೇರೆ ಇದೆಯಲ್ಲ, ಅದು ಮುಗಿದ ನಂತರ ಕೊಡಬಹುದು. ಯಾಕೆ ಸೂರ್ಯ, ಬಹಳ ವೀಕ್ ಆಗಿದ್ದೀರಾ ನೀವು? ಹಾಗೇನಿಲ್ಲ ಸುಮಾ, ಒಂದೇ ವರ್ಷದಲ್ಲಿ ತಂದೆ ತಾಯಿಯನ್ನ ತೀರಿಕೊಂಡರು. ಇದ್ದ ಒಬ್ಬ ತಂಗಿಯನ್ನು ಕೂಡ ಗಂಡನ ಚಿತ್ರಹಿಂಸೆಗೆ ಆತ್ಮಹತ್ಯೆ ಮಾಡಿಕೊಂಡಳು. ಈಗೆಲ್ಲ ಇರುವಾಗ ವೀಕ್ ಆಗಲು ಇರಲು ಸಾಧ್ಯನಾ ಸುಮಾ? ಸೂರ್ಯ, ಈಗ ದುಃಖವನ್ನು ದೂರ ಮಾಡಿ ಆ ದೇವರು ನಿನಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ನೋಡಿ, ನಿಮಗೆ ಪೊಲೀಸ್ ನೌಕರಿ ಸಿಕ್ಕಿದೆ. ಈಗಲಾದರೂ ನೀವು ಚೆನ್ನಾಗಿರ್ಬಹುದಲ್ವಾ? ನನ್ನ ಜೀವನದಲ್ಲಿ ನಡೆದ ವಿಷಯ, 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 ನನ್ನ ಜೀವನದಲ್ಲಿ ನಡೆ
ನೆನಪಾದರೆ ನಿದ್ದೆಯ ಕೂಡ ಬರುವುದಿಲ್ಲ. ನನಗಾದ ನೋವನ್ನು ಮರೆಸಲು ದೇವರ ಕೊಟ್ಟ ತಂಗಿಯೊಬ್ಬಳು ಕೂಡ ಇದ್ದಳು. ಆ ನನ್ನ ತಂಗಿ ದೂರಾದ ಮೇಲೆ ಸೂರ್ಯ, ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ಮರೆಯಬೇಕಾದ್ರೆ ಜೊತೆಗೆ ಒಂದು ಹೆಣ್ಣಿರ್ಬೇಕು, ಇಲ್ಲ ಮದುವೆ ಆಗಬೇಕು. ಆದಷ್ಟು ಬೇಗ ಇವನನ್ನು ನನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದೆ ಆದ್ರೆ ಮತ್ತಷ್ಟು ಸಾಕ್ಷಿಯನ್ನು ಹುಡುಕಬಹುದು ನಾನು. ಮದುವೆ ವಿಷಯ ನನ್ನ ತಂಗಿ ಒಪ್ಪಬೇಕು. ದೂರಾದ ನನ್ನ ತಂಗಿ ಅದೇ ದೇವರಿಂದ ಅಣ್ಣ ಅಂತ ಎಂದು ಕರೆದಾಗಲೇ ಮದುವೆ ವಿಷಯ. ಈಗ ನಾನು CID, ಇವನು ಪೊಲೀಸ್ ಇನ್ಸ್ಪೆಕ್ಟರ್. ನಾವಿಬ್ರು ಒಂದಾದ್ರೆ ಅದು ಬೇರೆನೇ ಆಗುತ್ತದೆ. ಇವನು ತುಂಬಾ ಒಳ್ಳೆಯವನು, ಇವನನ್ನು ನಾನು ಮದುವೆ ಆಗಲೇಬೇಕು. ನೋಡಿ, ನೀವು ಹೂ ಅಂದ್ರೆ ನಾನು ಯಾವಾಗಲೂ ನಿಮ್ಮ ಜೊತೆಯಾಗಿ ಇರುತ್ತೇನೆ. ಕೈ ಬಿಡು ಸುಮ, ಇದು ರಸ್ತೆ. ಯಾರಾದರೂ ನೋಡಿದರೆ ಸೂರ್ಯ, ನಿನ್ನ ಕೈ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಐ ಲವ್ ಯು ಸೂರ್ಯ, ಐ ಲವ್ ಯು. ಇವಳು ಸರಿ ಇಲ್ಲ, ಒಪ್ಪಿಕೊಂಡು ಕಳಿಸಿದರೆ ಸರಿ. ನೋಡಿ, ಜೊತೆಯಾಗಿರುವಾಗ ಹಿತವಾಗಿ ಹಾಡಬಾರ್ದಾ ನೀವು ನನ್ನೊಂದಿಗೆ? ನೋಡಿ, ಅಲ್ಲಿ ನಮ್ಮ ನಂಬರ್ ಬರೆದಿದ್ದೇನೆ, ಆ ನಂಬರ್ಗೆ ಕಾಲ್ ಮಾಡಿ ನೀವು. ಓಕೆ ಸುಮಾ, ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗುವನು. ಹೆಣ್ಣಿನ ಜೊತೆ ಸರಸ ಸಲಾಪ ಆಡುವುದು ಸರಿಯಲ್ಲ. ಇವಳಿಂದ ದೂರ ಇರುವುದೇ ಒಳ್ಳೆಯದು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಯಾವ ಹೆಣ್ಣನ್ನು ನಂಬಲು ಸಾಧ್ಯವಿಲ್ಲ. ನನ್ನ ಹೃದಯ ದುಃಖದಿಂದ ಇರುವಾಗ ಬೇರೆಯವರ ವಿಷಯ ನನಗೆ ಏಕೆ? ಮೊದಲು ಅಧಿಕಾರ ಸಿಗಲಿ, ಪವರ್ ತೋರಿಸುತ್ತೇನೆ, ಆಮೇಲೆ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಬೇರೆ ಯಾರು ನಾಳೆಗೆ. ಒಂದೇ ಕಾಡಾಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಬೇರೆ ಅಂದರೆ ಅತ್ತಾಯ ಹಾಡೆ ಹೋಗಿಗೆ. ಒಂದೇ ಉಸಿರಿದೆ ಚಂದಿರನನ್ನು ಚಂದಿರನೆತ್ತಲು ಅಂದಿಗೆ ಏನು ಅಳಗಿದೆ. ಬೇರೆ ಹೋಗಿಗೆ ನನ್ನ ಕೊರಳಿದೆ ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೀರ ರೀ, ನನಗೆಷ್ಟು ಭಯವಾಗಿತ್ತು ಗೊತ್ತಾ? ಕೊನೆಗೂ ಆ ವೀರಭದ್ರೇಶ್ವರ ಮಾರುತೇಶ್ವರನ ಕೃಪೆ ನಮ್ಮ ಮೇಲೆ ಬಿತ್ತಲ್ಲ, ನನಗಷ್ಟೇ ಸಾಕು. ಗಂಗಾ, ಆ ಬಸಟ್ಟಿ ಏನಾದರೂ ಆತ್ಮಹತ್ಯೆ ಎಂದು ಹೇಳಿದ್ದರೆ ನಾವು ನೀವು ಜೈಲಿನಲ್ಲಿರ್ಬೇಕಾಗಿತ್ತು.
ಹುಟ್ಟಿದ ಸೂರ್ಯ ಮುಳುಗಲೇಬೇಕು. ಶ್ರೀಮಂತಿಕೆ ಎಂದಿದ್ದರೂ ಬಡವರ ಮುಂದೆ ಸಮಾನವಾಗಲೇಬೇಕು. ಹುಟ್ಟಿ ಸಾಯಲೇಬೇಕು. ಆದರೆ ಬಡವನ ಬಾಳು ಬೇರೆಯಾಗಲಿಲ್ಲ. ನನ್ನ ಮಗಳು ಗರತಿಯಾದರೂ ಗೋಳು ತಪ್ಪಲಿಲ್ಲ. ನನ್ನ ಮಗಳು ಗರತಿಯಾದರೂ ಗೋಳು ತಪ್ಪಲಿಲ್ಲ. ಈಗ ಆ ದೇವರ ಕೃಪಾಶೀರ್ವಾದದಿಂದ ನನ್ನ ಸಂಸಾರ ತುಂಬಾ ಚೆನ್ನಾಗಿದೆ. ಅಷ್ಟು ಸಾಕು, ನನಗೆ ಬಹಳ ಸಂತೋಷವಾಗುತ್ತಿದೆ. ಗಂಗಾ ಬಾ, ಬನ್ನಿ ದೇವರ ಆಶೀರ್ವಾದ ಪಡೆದುಕೊಂಡು ಮತ್ತೆ ದರ್ಬಾರ್ ನಿಲ್ಲಿಸಿದ ಸರ್ದಾರ್ ಹುಲಿ ಅರ್ಥಾತ್ ಸತಿಗೇನು ಗೊತ್ತು ಪತಿಯ ಪ್ರಾಣ ಎಂಬ ಕತೆಗೆ ದಾರಿ ತೋರೋಣ. ಮತ್ತೆ ತಡ ಮಾಡ್ತಿ, ಎಲ್ಲರೂ ಬಂದ್ರೆ ಹಾರ ಹಾಕ್ಬಿಡು. ಮತ್ತೆ ನಿಮ್ಮ ಅಪ್ಪನ ಕರೀಲಿ ಮೊದಲ. ಬರ್ತಾನ. ಏ ಮಾವ, ತಡಿ ಬಸಟ್ಟಿ ಮಾವ ಕರ್ರಿ. ತಡಿಯೋ ಸುಬ್ಬ. ಅಲ್ಲ, ನಿಮ್ಮ ಮಾವ ನನಗೂ ಮದುವೆಗೆ ಹೇಳ್ಯಾನ, ಅವನು ಬರ್ಲಿ, ಚಂದ ಜಾತ್ರೆ ಮದ್ವಿ ಮಾಡ್ಕೊಡೋಣ. ಹೆಂಗಂತ ಮಾಡ್ರಿ ಅದ್ಬಿಟ್ಟ ಅಮ್ಮವ್ರಿಲ್ಲ ಇಲ್ಲ ಅದ್ರ. ಏ ಮಾವರ ಶೆಟ್ಟಿ ಶೆಟ್ಟಿ ಹೊರಗ ಬಾ. ಸುಬ್ಬಿ ನಿಮ್ಮ ಅಪ್ಪ ಅಂತ ಪರ್ಮೆಂಟ್ ಬರೆದು ಕೊಟ್ಟ ಬರ್ಲವ. ಯಾಕೆ ವರದಕ್ಷಿಣೆ ಕೊಡ್ಬೇಕಾಗತ್ತ? ಅದಕ್ಕೆ ತಪ್ಪಿಸುವಂತ ನಿಮ್ಮ ಅಪ್ಪ. ಇಲ್ಲ ಗುಡ್ಸಲ್ ಮಿಸ್ರನ್ನ ಹಾರ ತರಕಾಗಿಲ್ಲ ನಿನಗ. ಎದಕ್ ಬಂದಿನಿ ಇಲ್ಲಿಗೆ? ನಿಮ್ಮ ಅಪ್ಪ ತರ್ಬೇಕ, ನಾ ತರ್ಬೇಕ ಹಾರನ? ನೀ ತರಬೇಕು, ನೀ ಯಾಕೆ? ಬಾಯ್ ಹೇಳ್ತೀನಿ. ಸುಬ್ಬಿ ಬಾ. ಹೇಳ ಸುಬ್ಬ. ಒಂದು ಪ್ರೀತಿ ಕಾಣಿಕೆ, ನಮ್ಮನಿನ ಮದ್ವಿ ಕಾಣಿಕೆ. ಈಗ ಹೌದಾ? ಬರಲ್ಲ ಅದು ನನಗ. ಸಣ್ಣ ಅಕ್ಕ ವಾಪಸ್ ತಕೋತಾನಲ್ಲೋ ಮರೇವ. ಒಡಪಾಕಿ ಹೇಳೇ ಬೇಡ, ಮತ್ತೆ ಗಂಡಿನ ಹೆಸರು ಒಡಪಾಕಿ ಹೇಳೇ ಬೇಡ. ಕಲಿತ ಬಂದಿ ನಾನು ಇವತ್ತ, ನೀನ್ ಹೇಳ್ಬೇಕಂತ. ನಾ ಹೇಳೇ ನೀ ಹೇಳ್ತೀಯ? ನಾನೇ ಹೇಳ್ತೀನಿ ಫಸ್ಟ್ ಹೇಳಿ. ಹಬ್ಬ ಐತಿ, ಅಲ್ಲಿ ಹಬ್ಬ ಬಂದೈತಿ. ಈಗ ಕುಡ್ದ ಗಬ್ಬ ಗಬ್ಬ ನಾರ್ತಾನ ಸುಬ್ಬ. ಹಗ್ಗಲ್ ಸುಬ್ಬ ಸಾಹೇಬ್ರ, ಏ ಸುಬ್ಬ, ಅಲ್ಲ ನಿನ್ ನೀ ಹೆಂಡತಿ ಬಡಗಿಡ್ದಿ ಇನ್ನು ನೀ ಹೇಳು ಮರಾಯ. ನಾನು ಹೇಳ್ತೀನಿ ರೀ, ಹಗ್ಗಲಿ ಹೊಡ್ರ ಮಗ್ಗಲು ಬಂದ್ಬಿಡ್ತಾಳ ಸುಬ್ಬಿ. ನನ್ ಮನಸ್ ಕದ್ದ ಜೋಕುಮಾರ ಶಬ್ಬೀರ್. ಗಂಗಾ ನೋಡಮ್ಮ, ಗಂಗಾ ಕರುನಾಡಿನಲ್ಲಿ ಹುಟ್ಟಿ ಬಂದ ಮೆಟ್ಟಿ ಬಂದು ನಿಂತ ಪುಂಡ ಹುಲಿಯಾಗಿ, ಶ್ರೀಮಂತರಿಗೆ ಸಿಂಹ ಸ್ವಪ್ನನಾಗಿ, ಬಡವರಿಗೆ ಬಹದ್ದೂರು ಹುಲಿಯಾಗಿ, ಪುಂಡ ಪ್ರಚಂಡನಾಗಿ ಬಂದು ನಿಂತ ನೋಡಮ್ಮ ನಿನ್ನ ಅಣ್ಣನಾಗಿ ಪ್ರತಾಪ್. ಅಣ್ಣ ಹೇಗಿರ್ವೇನ? ಚೆನ್ನಾಗಿರ್ವೇನಣ್ಣ? ನಾನು ಚೆನ್ನಾಗಿರ್ವೇನ? ಕೃಪಾಶೀರ್ವಾದದಿಂದ ಇಂದು ವಿವಾಹವಾಯಿತು. ಈ ಶುಭ ಸಂದರ್ಭದಲ್ಲಿ ಒಂದು ಉತ್ತಮವಾಗಿರತಕ್ಕಂಥ ಮರೆಯಲಾಗದ ಒಂದು ಅಮೂಲ್ಯವಾದ ಗೀತೆ. ಸುಬ್ಬಿ ಯಜಮಾನ್ರಂತ
ಸುಬಿ ಇವತ್ತು ಎಲ್ಲ ವಿವಾಹವಾಗಿ ಎಲ್ಲ ಕೊನೆ ಆಯಿತು. ಬನ್ನಿ ಆಯ್ತು ಎಲ್ಲರೂ ಕೂಡಿ ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಆಶೀರ್ವಾದವನ್ನು ಪಡೆದುಕೊಂಡು ಬರಲು ಹೋಗೋಣ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮನ್ನು ಎಂದು ಬಂದುಗೊಳಿಸಿದ ಶ್ರೀ ಚಂದ್ರನಿಲಯನಿಗೆ ಸ್ವಾಗತ. ಜಯ ಜಯ ಗುರು ಬರ ಸಾಗರ, ಜಯ ಜಯ